ಸೂಕ್ತ ನ್ಯೂಸ್ಗೆ ಸ್ವಾಗತ. ನಾನು ರಮೇಶ್ ಶ್ರೀನಿವಾಸ್. ಇದೀಗ ಹೆಡ್ಲೈನ್ಸ್. ಭಟ್ಕಳದಲ್ಲಿ ಹೆಚ್ಚಾದ ಬೀದಿ ನಾಯಿಗಳ ಹಾವಳಿ. 70 ಗಂಟೆಗಳ ಅವಧಿಯಲ್ಲಿ 15ಕ್ಕೂ ಹೆಚ್ಚು ಮಂದಿಗೆ ಕಡಿತ. ಸ್ಥಳೀಯ ನಿವಾಸಿಗಳಲ್ಲಿ ಮನೆ ಮಾಡಿದ ಆತಂಕ. ಶಿವಮೊಗ್ಗದಲ್ಲಿ ಮೂಢನಂಬಿಕೆಗೆ ಮಹಿಳೆ ಬಲಿ. ಕೋಲುಗಳಿಂದ ಬಿದ್ದ ಏಟು ತಾಳಲಾಗದೆ ಸಾವು. ಹೊಳೆಹೊನ್ನೂರು ಠಾಣೆಯಲ್ಲಿ ಪ್ರಕರಣ ದಾಖಲು. ಗಂಡ ಹೆಂಡತಿಯ ಜಗಳಕ್ಕೆ ಮಗು ಬಲಿ. ಮಗುವನ್ನ ನೀರಿನ ಹಂಡೆಯಲ್ಲಿ ಮುಳುಗಿಸಿ ಕೊಲೆ. ನೆಲಮಂಗಲದಲ್ಲಿ ಪಾಪಿ ತಾಯಿಯ ಹೀನ ಕೃತ್ಯ. ವಿದ್ಯುತ್ ಶಾಕ್ ಒಳಗಾಗಿ ರಸ್ತೆಗೆ ಬಿದ್ದ ಆನೆಮರಿ. ಕೊಡಗು ಜಿಲ್ಲೆಯ ಅಮ್ಮತ್ತಿ ಗ್ರಾಮದಲ್ಲಿ ಘಟನೆ. ಕಾಡಾನೆಗಳು ರಕ್ಷಣೆ ಮಾಡಿದ ವಿಡಿಯೋ ವೈರಲ್. ದೆವ್ವ ಬಿಡಿಸುವ ಹೆಸರಿನಲ್ಲಿ ನಿರಂತರವಾಗಿ ಕೋಲುಗಳಿಂದ ಬೀಳುತ್ತಿದ್ದ ಏಟುಗಳನ್ನು ತಾಳಲಾಗದೆ ಮಹಿಳೆಯೊಬ್ಬರು ದಾರುಣವಾಗಿ ಮೃತಪಟ್ಟ ಘಟನೆ ಶಿವಮೊಗ್ಗ ಜಿಲ್ಲೆಯ ಹೊಸ ಜಂಬರಘಟ್ಟದಲ್ಲಿ ನಡೆದಿದೆ. ಮೃತಪಟ್ಟ ಮಹಿಳೆಯನ್ನ ಹಳೆ ಜಂಬರಘಟ್ಟ ನಿವಾಸಿ 45 ವರ್ಷದ ಗೀತಾ ಎಂದು ಗುರುತಿಸಲಾಗಿದೆ. ಮೂಢನಂಬಿಕೆಯಿಂದ ಗೀತಾಳಿಗೆ ದೆವ್ವ ಹಿಡಿದಿದೆ ಎಂಬ ಕಾರಣ ಹೇಳಿ ಶಾಂತಮ್ಮ ಎಂಬ ಮಹಿಳೆ ಅವರನ್ನ ಹೊಸ ಜಂಬರಘಟ್ಟಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿ ದೆವ್ವ ಬಿಡಿಸುವ ಪ್ರಕ್ರಿಯೆ ನಡೆದಿದೆ. ಈ ವೇಳೆ ಗೀತಾ ಅವರಿಗೆ ನಿರಂತರವಾಗಿ ಕೋಲುಗಳಿಂದ ಹೊಡೆಯಲಾಗಿದ್ದು ಗಂಭೀರ ಗಾಯಗೊಂಡ ಗೀತಾ ಸ್ಥಳದಲ್ಲೇ ಪ್ರಾಣ ಕಳೆದುಕೊಂಡಿದ್ದಾರೆ. ಹೊಳೆಹೊನ್ನೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೇವಲ 45 ದಿನಗಳ ಗಂಡು ಮಗುವನ್ನ ತಾಯಿಯೇ ನೀರಿನ ಹಂಡೆಯಲ್ಲಿ ಮುಳುಗಿಸಿ ಕೊಂದಿರುವ ಘಟನೆ ಬೆಂಗಳೂರಿನ ನೆಲಮಂಗಲ ಎಂಬಲ್ಲಿ ನಡೆದಿದೆ. 28 ವರ್ಷದ ರಾಧಾ ಎಂಬ ಮಹಿಳೆ ಈ ಪಾಪಕೃತ್ಯ ಎಸಗಿದ ಮಹಿಳೆಯಾಗಿದ್ದಾಳೆ. ನಗರದ ವಿಶ್ವೇಶ್ವರಪುರದಲ್ಲಿರುವ ತನ್ನ ತಾಯಿಯ ಮನೆಯಲ್ಲಿ ರಾಧಾ ವಾಸವಾಗಿದ್ಲು. ಈಕೆಯ ಪತಿ ಪವನ್ ಎಂಬಾತ ಕುಡಿತದ ಚಟವನ್ನು ಹೊಂದಿದ್ದ ಎನ್ನಲಾಗಿದೆ. ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಆಗಾಗ ಗಲಾಟೆ ನಡೆಯುತ್ತಿತ್ತು. ಇದರ ಜೊತೆಗೆ ಬಡತನ, ಎದೆ ಹಾಲಿನ ಕೊರತೆ, ಮಗುವಿನ ಆರೈಕೆ ಸಾಧ್ಯವಿಲ್ಲದೆ ಮಗುವನ್ನ ಕೊಂದಿರುವುದಾಗಿ ಆರೋಪಿ ತಾಯಿ ರಾಧಾ ಪೊಲೀಸರ ತನಿಖೆಯ ವೇಳೆ ಬಾಯ್ಬಿಟ್ಟಿದ್ದಾಳೆ. ಈ ಬಗ್ಗೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿದ್ಯುತ್ ಶಾಕ್ ತಗುಲು ನೆಲಕ್ಕೆ ಬಿದ್ದ ಆನೆಮರಿಯನ್ನ ಇತರ ಆನೆಮರಿಗಳು ಸೇರಿ ರಕ್ಷಣೆ ಮಾಡಿದ ಘಟನೆ ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಅಮ್ಮತ್ತಿ ಗ್ರಾಮದಲ್ಲಿ ನಡೆದಿದೆ. ಇಲ್ಲಿನ ಅಮ್ಮತ್ತಿ ಎಂಬ ಗ್ರಾಮದಲ್ಲಿ ಕಾಡಾನೆಗಳು ಹಿಂಡು ರಸ್ತೆ ದಾಟ್ತಾ ಇತ್ತು. ಈ ಸಂದರ್ಭ ರಸ್ತೆಯ ಬಳಿ ಮರವೊಂದು ಬಿದ್ದಿದ್ರಿಂದ ವಿದ್ಯುತ್ ತಂತಿ ತುಂಡಾಗಿ ಮರಿ ಆನೆಗೆ ಶಾಕ್ ತಗಲಿದೆ. ನೆಲಕ್ಕೆ ಬಿದ್ದ ಮರಿಯನ್ನ ಕಂಡ ಇತರ ಕಾಡಾನೆಗಳು ತಕ್ಷಣ ಸೊಂಡಿಲಿನಿಂದ ಎತ್ತಿ ರಕ್ಷಣೆ ಮಾಡಿ ರಸ್ತೆ ದಾಟಿದೆ. ಸದ್ಯ ಈ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಭಟ್ಕಳದ ವಿವಿಧ ಪ್ರದೇಶಗಳಲ್ಲಿ ಬೀದಿ ನಾಯಿಗಳ ದಾಳಿ ಹೆಚ್ಚಾಗಿದ್ದು ಕಳೆದ 70 ಗಂಟೆಗಳ ಅವಧಿಯಲ್ಲಿ 15ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಮದೀನಾ ಕಾಲೋನಿಯಲ್ಲಿ 4 ವರ್ಷದ ಇಹಾಬ್ ಅಹಮದ್ ಟ್ಯೂಷನ್ ಮುಗಿಸಿ ಮನೆಗೆ ಮರಳುತ್ತಿದ್ದ ವೇಳೆ 2 ನಾಯಿಗಳು ದಾಳಿ ನಡೆಸಿದ್ದು ಒಂದು ಕಾಲಿಗೆ ಕಚ್ಚಿದೆ. ಮಗುವಿನ ಕೂಗು ಕೇಳಿ ಧಾವಿಸಿದ ಕುಟುಂಬದವರು ಅವರನ್ನು ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ಮತ್ತು ಲಸಿಕೆಯನ್ನ ನೀಡಲಾಗಿದೆ ಎಂದು ತಿಳಿದು ಬಂದಿದೆ. ಈ ಗಂಭೀರ ಸಮಸ್ಯೆಯ ಬಗ್ಗೆ ಸ್ಥಳೀಯ ಆಡಳಿತ ಇನ್ನೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂಬ ಆರೋಪ ಕೇಳಿ ಬರ್ತಾ ಇದ್ದು ಇದರಿಂದಾಗಿ ಸ್ಥಳೀಯ ನಿವಾಸಿಗಳಲ್ಲಿ ಆತಂಕ ಮನೆ ಮಾಡಿದೆ.